ನಾಡಿದ್ದು ಎಲೆಕ್ಷನ್, ಹಾಗಾಗಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದರ ನಡುವೆ ಮತದಾನದ ಪ್ರಮಾಣ ಹೆಚ್ಚಿಗೆ ಮಾಡಬೇಕು ಅಂತ ರಾಜ್ಯ ಚುನಾವಣಾ ಆಯೋಗ ಹಿರಿಯ ನಾಗರಿಕರಿಗೆ, ವಿಕಲಚೇತನರಿಗೆ ಮತ್ತು ಆಸ್ಪತ್ರೆಯಲ್ಲಿರೋ ರೋಗಿಗಳನ್ನ ಪತ್ತೆ ಹಚ್ಚಿ ಕೇಂದ್ರ ಚುನಾವಣಾ ಆಯೋಗದ ಸಕ್ಷಮ್ ಆಪ್ ನಲ್ಲಿ ನೋಂದಣಿ ಮಾಡಿಕೊಂಡು ಮತದಾನವನ್ನ ಮಾಡಿಸಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸಾರ್ವಜನಿಕರು ಕೂಡ ಈ ಆಪ್ ನಲ್ಲಿ ನೋಂದಣಿ ಮಾಡಿಕೊಂಡ್ರೆ ಸಾಕು, ಚುನಾವಣಾ ಆಯೋಗವೇ ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡಿ ಅವ್ರನ್ನ ಕರೆದುಕೊಂಡು ಬಂದು ಮತ್ತು ಡ್ರಾಪ್ ಮಾಡೋ ವ್ಯವಸ್ಥೆಯನ್ನ ಕೂಡ ಈ ಸಲ ಹಮ್ಮಿಕೊಂಡಿದ್ದಾರೆ. ಈಗ ಮತದಾನ ಮಾಡಲಿಕ್ಕೆ ಏನು ತೊಂದರೆ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕೆ ಅಂದರೆ ಯಾರು ಅಂಗವಿಕಲರು ಅಥವಾ ಇವರು ಕೇಳಿದರೆ ಇವರು ಕೊಡೋಕ್ಕೆ ನಮ್ಮ ಹತ್ರ ಕೂಡ ಪ್ರೊವಿಷನ್ ಇದೆ. ಚುನಾವಣಾಧಿಕಾರಿಗಳು ಅರೇಂಜ್ ಮಾಡ್ತಾರೆ. ಈಗ ಹಾಸ್ಪಿಟಲಿಂದ ಇನ್ಪೇಷಂಟಾಗಿ ಅಡ್ಮಿಟ್ ಆಗಿದ್ದಾರೆ ಕೆಲವರು, ಅವರು ಮತದಾನ ಮಾಡಬೇಕಂದ್ರೆ ಇದು ಅವರು ಸ್ವಂತವಾಗಿ ಆಂಬುಲೆನ್ಸ್ ವೆಹಿಕಲ್ ಯೂಸ್ ಮಾಡಿ ಅವರೇ ಬರ್ತಾರೆ ಅಂದರೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಬೇರೆ ಕೆಲವು ಟೈಮ್ ಏನಾಗ್ತದೆ, ಹಾಸ್ಪಿಟಲ್ ಕಡೆಯಿಂದ ಆಂಬುಲೆನ್ಸ್ ಅರೇಂಜ್ ಮಾಡ್ತೀವಿ ಅಂತೆಲ್ಲ ಕೆಲವು ಟೈಮ್ ರಿಕ್ವೆಸ್ಟ್ ಬರ್ತದೆ. ಆ ಥರ ರಿಕ್ವೆಸ್ಟ್